ಎಂತ ಬೇಕಮ್ಮ? ಶರ್ಟ್ ಕೊಡಿ. ಇದಕ್ಕೆಷ್ಟೇ? 450 ಕೊಡಿ. ಹೂ ಕೊಡಿ. ವಿಶ್ ಯು ಹ್ಯಾಪಿ ಬರ್ಡೇ ಡಿಯರ್. ಥ್ಯಾಂಕ್ ಯು. ಸರಿ, ದೇವಸ್ಥಾನಕ್ಕೆ ಹೊರಡೋಣ. ಹಾ ಸರಿ. ಯಾರು ಬಂದ್ರು? ನನ್ನಮ್ಮ ಬರ್ತೀನಿ ಅಂತ ಹೇಳಿದ್ಲು. ಮೋಸ್ಟ್ಲಿ ಅವಳೇ ಬಂದಿರ್ಬೇಕು. ನೋಡ್ತೀನಿ ರೀ. ಸರಿ. ಬೆಳಿಗ್ಗೆ ಬೆಳಿಗ್ಗೆ ಇದ್ದರಿದ್ರು ಮುಖ ನೋಡೋಂಗಾಯ್ತು ರೀ. ಎಂತ? ಯಾರೋ ಬಂದಿದಾರ ನೋಡಿ. ಯಾರ? ಹೋಗ್ ನೋಡಿ. ಅಮ್ಮ. ಮಗ, ಅಮ್ಮ ಸುಮ್ಮನೆ ಜಗಳ ಬೇಡ. ನಿಮ್ಮಿಬ್ರು ಸಮಾಧಾನ ಮಾಡಕ್ ನನ್ ಕೈಲಾಗಲ್ಲ. ಮಗ, ಮನೆ ಬಿಟ್ಟು ಹೋಗಂದ್ರೆ ನಾನು ಎಲ್ಲಿಗೆ ವಾಪದ್ ಮಗ? ನಿನ್ ಬಿಟ್ರೆ ಬೇರೆ ನಂಗೆ ಯಾರಿದ್ರೆ? ನಾನು ಏನು ಮಾತಾಡ್ದೆ ಒಂದ್ ಮೂಲೆಗಿರ್ತಿ. ಮನೆ ಬಿಟ್ಟು ಮಾತ್ರ ನನ್ ಕಳಿಸ್ಬೇಡ ಮಗ. ಇಲ್ಲಿ ಮಗ ಏನು ಬೇಕಾಗಿಲ್ಲ. ನೀವಿಲ್ಲಿದ್ರೆ ದಿನಾಲು ಜಗಳ ಆಗುತ್ತೆ ನೋಡಿ. ನಿಮ್ ಬಟ್ಟೆ ಎಲ್ಲ ಬ್ಯಾಗಲ್ಲಿ ಹಾಕಿದೀನಿ, ತಗೊಂಡು ಇಲ್ಲಿಂದ ಹೊರಟೋಗಿ. ಇನ್ನೊಂದ್ಸಲ ಈ ಮನೆ ಹೊಸ್ತಲ್ ದಾಟದ್ರೆ ನಿಮ್ ಮಗನ್ ಮೇಲೆ ಆಣೆ. ನೋಡಿ, ನೀವು ಇವ್ರ ಜೊತೆ ಹೋಗ್ತಿರೋ ಇಲ್ಲ ಇವ್ರನ್ನ ಬಿಟ್ಟು ಮನೆ ಒಳಗಡೆ ಬರ್ತಿರೋ, ಯೋಚನೆ ಮಾಡಿ. ಮಗ, ಹೇಗಿದ್ದೆ ಮಗ? ಅಡ್ಡಿಲ್ಲ. ಈಗ ಇದೆ ನಿಂಗೆ, ಇದೆ ನಾನು ಸೊಸಿ ಕೊಡು. ನಿಮಗ್ ಎಷ್ಟು ಸಲ ಹೇಳ್ಬೇಕು ಇಲ್ಲಿಗ್ ಬರ್ಬೇಡಿ ಅಂತ? ನಾಚಿಕೆ ಮಾನ ಮರದಿ ಏನು ಇಲ್ವಾ? ನೋಡಿ, 1 ನಿಮಿಷನೋ ಇಲ್ಲಿರ್ಬೇಡಿ ರೀ. ನೀವೇ ಇವರನ್ನ ಕಳಿಸ್ತೀರಾ ಇಲ್ಲ ನಾನೇ ಮನೆ ಬಿಟ್ಟು ಹೋಗ್ಲಾ? ಛೇ, ನನ್ನ ಮೂಡೆಲ್ಲ ಹಾಳಾಯ್ತು. ಆಯ್ತು, ಇಲ್ಲಿ ಗಲಾಟೆ ಮಾಡಬೇಡ. ಸುಮ್ಮನೆ ಒಳಗೋಗ್. ನನ್ ಕಳಿಸ್ಬೇಡ ಮಗ. ಇಲ್ಲಿ ಮಗ, ನಾನು ಕಳಿಸ್ಬೇಡ.
ಮಗ ನನ್ನ ಮನೆಯಿಂದ ಯಾರು ಕಳಿಸ್ಬೇಡ ಮಗ, ಐಲಿ ಕಳಿಸ್ಬೇಡ ಮಗ. ನನ್ನಿಂದ ಎಂತ ಮಾಡೋಕ್ಕಾಗ್ತಿಲ್ಲ ಅಮ್ಮ. ನಿಮಗೆ ಬೇರೆ ಬದಿ ಇಪ್ಪಕ್ಕೆ ವ್ಯವಸ್ಥೆ ಮಾಡ್ತೆ. ಅಮ್ಮ ಮತ್ತೆ ಯಾಕೆ ಇಲ್ಲಿ ಬಂದ್ರಿ? ಸುಮ್ಮನೆ ನೀವು ಇಲ್ಲಿದ್ರೆ ನಮಗೂ ಕಿರಿಕಿರಿ, ನಿಮಗೂ ಕಿರಿಕಿರಿ. ದಯವಿಟ್ಟು ಸಾವ್ಕಾರೆ ಬನ್ನಿ, ಒಳಗೆ ಬನ್ನಿ ಸಾವ್ಕಾರೆ. ಕೂಕಣಿ ಸಾವ್ಕಾರೆ, ಬನ್ನಿ ಕೂಕಣಿ. ಸಾವ್ಕಾರೆ ಕುಡುಕ್ ನೀರ್ದಾಗ ಕಬ್ದ ಎಲ್ಲ ಚಾ ಮಾಡುದ? ಕುಡುಕೆ ನೀರಂತ ಬೇಡ ಮರತ್ಯ, ಒಂದು ವಿಷಯ ಹೇಳ್ಕಂದೇಳಿ ಬಂದೆ. ಆದರೆ ಹೆಂಗೆ ಹೇಳೋದು ಹಂಗೆ ಗೊತ್ತಿಲ್ಲ. ಒಡ್ಡಿಲ್ಲ ಹೇಳಿ, ನಮ್ಮನೆಯವ್ರಿಗೆ ಕೆಲಸ ಕೊಟ್ಟು ದೇವ್ರು ನೀವು. ಅದು ಎಂಥ ವಿಷಯ ಅಂತ ಹೇಳಿ ಸಾವ್ಕಾರೆ. ಅದು ನಿನ್ನ ಗಂಡ ಮರತ್ಯ ಕೆಲಸ ಮಾಡೋತ್ತಿಗೆ ಬಿಲ್ಡಿಂಗ್ ಮೇಲಿಂದ ಬಿದ್ದು ಸತ್ತೋದ ಮರತ್ಯ. ಏ ಒಂಚೂರು ಧೈರ್ಯ ತಗೋ ಮರತ್ಯ. ಇದ್ಯಾರು ಇಷ್ಟೊತ್ತಿಗೆ ಫೋನ್ ಮಾಡಿದ್ದು? ಹಲೋ ಹಲೋ ಸಾವ್ಕಾರೆ, ಬಾಡಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿತ್ತು, ಬೇಗ ಬಂದ್ರಿ ನೀವು ಒಂಚೂರು. ಹಾಂ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂತಾ? ಹಾಂ ಬತ್ತೆ. ಈಗ ಶಂಕರ ಹತ್ರ ಹೇಳಿ ಮನೆ ಹತ್ರ ಬಂದೆಲ್ಲ ವ್ಯವಸ್ಥೆ ಮಾಡು ಕೇಳು. ತೊಟ್ಟಿಲಲಿ ಕಂದಮ್ಮ ಅಳುತ್ತಿರುವಾಗ ಮುದ್ದಿಸಲು ನನ್ನಲ್ಲಿ ಬಲವಿದೆ. ಪೂಜಿಸಿದ ಭಗವಂತ ಕೈ ಬಿಟ್ಟಾಗ ಪೂಜಿಸಿದ ಕರ್ಮಕ್ಕೆ ಫಲವಿದೆ. ನಾ ಕಂಡ ಕನಸೆಲ್ಲ ಚೂರಾಗಿದೆ. ಕಂದಮ್ಮ ನನಗಿನ್ನು ನೀನಾಸರೆ. ಕೂಡಿಟ್ಟ ಖುಷಿಯೆಲ್ಲ ಮರೆಯಾಗಿದೆ. ನಿನ್ನಲ್ಲಿ ಖುಷಿಯುಂದ ಕಂಡಂತಿದೆ. ತಾನಾನ ತಂದಾನಿ ತಾನೆ, ತಾನಾನ ತಂದಾನಿ, ತಾನಾನ ತಂದಾನಿ ತಾನೆ, ತಂದಾನಿ ತಾನಿ ನಾನೇ. ತಾನಾನ ತಂದಾನಿ ತಾನೆ, ತಾನಾನ ತಂದಾನಿ ನೀ, ತಾನಾನ ತಂದಾನಿ ತಾನೆ, ಪೌಡ್ರ್ ಎತ್ತೈತಾ? ತಂದಾನಿ ತಾನಿ ನಾನೇ. ಪ್ರದೀಪ, ಇಲ್ಲಿ ಬಾ ಮಗ. ಎಂತಕಮ್ಮ? ಬಾರ ಇಲ್ಲ ಕಮ್ಮ, ಕೈ ಮುಂದ್ ಮಾಡ, ಕಣ್ ಮುಚ್ಕೋ. ಆ ಹೊಸ ಬಟ್ಟೆಯ? ಇವತ್ತೆಂತ ವಿಶೇಷಮ್ಮ? ಇವತ್ತ ನೀನ್ ಹುಟ್ಟಿದ ಅಲ್ದ, ಅದಕ್ಕೆ ಹೊಸ ಬಟ್ಟೆ ತಕ ಬಂದಿ. ನಿಂಗ್ ಖುಷಿ ಆಯ್ತ ಮಗ? ಹಾ ಅಮ್ಮ, ನಂಗೆ ಭಾರಿ ಖುಷಿ ಆಯ್ತಮ್ಮ. ಅಮ್ಮ ಅಮ್ಮ ಇಲ್ಲಿ ಹಾವಿತ್ತಮ್ಮ, ಹಾವು ಅಮ್ಮ, ಹಾವು. ಎಂತ ಆಯ್ತಾ? ಓಡ್ಬೇಡ ಮಗ. ಅಯ್ಯೋ ಬಿದ್ಯಾ? ಏ ದೇವ್ರೆ, ಬಿದ್ಯಾ ಮಗ? ಏ ಹೇಳ ಮಗ, ನೋವಾಯ್ತಾ?
ಬಾಪತಿ ಒಂಚೂರು ಉಗುರ ಬಾಪ್ ಕೈಲಿ ಮಗ, ಎಂತಕ್ ನೀ ಹಂಗ್ ಮಾಡುದು? ನೋವಾಯ್ತಾ ನಿಂಗೆ? ಅಮ್ಮ ನಾನು ಕಂಡ್ರೆ ನಿಂಗೆ ಎಷ್ಟು ಇಷ್ಟ ಅಲ್ಲಮ್ಮ. ನಂಗೆ ಒಂಚೂರು ನೋವಾಯ್ದಿದಂಗೆ ಕಣ್ಕಂತಿಯಲ್ಲ ಅಮ್ಮ. ಎಂತಕಂದ್ರೆ ನೀನೇ ನನ್ ಪ್ರಪಂಚ ಮಗ. ಎಂತಕ್ಕಮ್ಮ? ನಮ್ಮಿಬ್ರಿಗೆ ಬೇರೆ ಆಸರೆ ಯಾರೂ ಇಲ್ಲ. ನಿನ್ನ ಅಪ್ಪಯ್ಯ ನಮ್ಮನ್ ಬಿಟ್ಟು ದೂರ ಹೋಯ್ರೆ. ಅಪ್ಪ ಇಲ್ಲ ಮುಕ್ಕೊರ್ಗ್ ನಿಂಗೆ ಇಪ್ಕಾಗಂದಳಿ ನಾನೇ ಕಷ್ಟಪಟ್ಟ ನೀನ್ ಸಾಂಗ್ತಾ ಇದ್ದಿ. ನಿನ್ನ ಮಸ್ತು ಓದಿಸಿ ದಡ್ಡ ವ್ಯಕ್ತಿಯಾಗಿ ಮಾಡ್ಕೊಂಡೆ ನನ್ನ ಆಸಿ ಮಗ. ಅಮ್ಮ ನಾ ಬಲಾರ ಮೇಲೆ ನಿನ್ ಲೈಕ್ ಮಾಡಿ ಕಣ್ಕಂತಿ. ಕಾರಣ ಹೇಳದೆ ಕಾರ್ಮೋಡ ಕವಿದಿದೆ, ಕಣ್ಣಿನ ರೆಪ್ಪೆಯು ನಿನ್ನನ್ನೇ ಪರಿತಪಿಸಿದೆ. ಮರೆಯದೆ ನಿನ್ನ ನೆನಪಲಿ ಬದುಕುವೆ ಪ್ರತಿ ಕ್ಷಣದಲ್ಲಿ. ಬಿಡದೆ ನನ್ನಿ ಛಲದಲ್ಲಿ ಕಾಯುವೆ ಕಣ್ಣ ರೆಪ್ಪೆಲಿ. ಬಂದು ಸೇರು ನನ್ನ ಬಳಿಗೆ ಕೂಸೆ, ಬಂದು ಸೇರು ನನ್ನ ಬಳಿಗೆ ಕೂಸೆ. ರಮೇಶ, ರಮೇಶ, ನನ್ ಮಗ ನನ್ ಮನೇಲಿ ಯಾರಿಗಾಗ್ದ ಮಗ? ನೀವು ಸಮಾಧಾನ ಮಾಡ್ಕಣಿ ಅಮ್ಮ, ಮೊದಲು ಇದನ್ನ ಕೊಡಿನಿ. ನಂಗೆ ಎಂಥದ್ದು ಬೇಡ, ನಂಗೆ ನನ್ನ ಮಗ ಬೇಕಷ್ಟೇ. ಮೊದಲು ನೀವು ಇದನ್ನ ಕೊಡಿನಿ. ನಿಮ್ಮ ಮಗ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದೆ ನನಗೆ. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿ, ನೀವು ಇದನ್ನ ಕೊಡಿನಿ. ಹಾ, ನನ್ನ ಮಗ ನನ್ನ ಮನೆಗೆ ವಾಪಸ್ ಕರ್ಕೊಬ ಕೇಳನ? ಹಂಗಾರ ಕೊಡ. ಹೌದಮ್ಮ, ಕರ್ಕೊಂಡು ಹೋಗ್ತೆ, ನಾನು ಕರ್ಕೊಂಡು ಹೋಗ್ತೆ.
ರಮೇಶ ಎಲ್ಲಿ ಕರ್ಕೊಂಬಂದೆ ಮಗ? ನಮ್ಮನೆಗೆ ಹಬ್ಬ ದಾರಿ ಇದಲ್ಲ. ನನ್ನ ಕ್ಷಮಿಸಿ ಅಮ್ಮ. ನಿಮ್ಮ ಮಗ ನಿಮ್ಮನ್ನ ಇಲ್ಲೇ ಬಿಟ್ಟು ಹಬ್ಬಕ್ಕೆ ಹೇಳ್ದ. ನನ್ನ ಮಾತು ಅವ ಕೇಳಲೇ ಇಲ್ಲ. ನಾ ಕರ್ಕೊಬಂದದ್ದು ನಿಮ್ಮನ್ನ ಬೇರೆ ಎಲ್ಲಿಗೂ ಅಲ್ಲ. ಬದುಕಿನ ಆಯ್ಕೆ ನಮ್ದಲ್ಲ, ಬದುಕುವ ರೀತಿ ಮಾತ್ರ ನಮ್ಮದು. ನಿಮ್ಮ ಬದುಕು ಹೀಗೆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ನನ್ನ ಹತ್ರ ಇಲ್ಲ ಅಮ್ಮ. ಆರೆ ಒಂದು ಮಾತು ಮಾತ್ರ ಹೇಳ್ತಾ ಕಾಣಿ, ನಿಮ್ಮ ಮಗ ಒಂದಲ್ಲ ಒಂದು ದಿವಸ ಬಂದು ನಿಮ್ಮನ್ನು ಕರ್ಕೊಂಡು ಹೋತ ಕಾಣಬೇಕಾರೆ. ರಮೇಶ, ನೀನು ಅವತ್ತು ಹೇಳ್ದೆ ನನ್ನ ಮಗ ಬಂದು ನನ್ನ ಕರ್ಕೊಂಡು ಹೋತ ಅಂದಳಿ. ನನಗೂ ಹಾಗೆ ಅನಿಸ್ತೆ. ಆರೆ ಇವತ್ತು ಗೊತ್ತೈತೆ ನನ್ನ ಮಗಿನ ಯಾವತ್ತೂ ನನ್ನ ಮನೆ ಕರ್ಕೊ ಹಾತಿಲ್ಲ ಅಂದಳಿ. ಅಮ್ಮ, ಅಮ್ಮ ನಾನು ಹುಟ್ಟಿದಬ್ಬಕ್ಕೆ ಹೊಸ ಬಟ್ಟೆ ಕೊಡ್ದೆ, ಹಂಗೆ ಹೋತಿ ಅಮ್ಮ? ಅಮ್ಮ ಬಾ ಅಮ್ಮ, ನಂಗೆ ಹೊಸ ಬಟ್ಟೆ ಕೊಡು ಬಾ ಅಮ್ಮ. ಹೇಳ ಪ್ರದೀಪ. ಮತ್ತೆ ಅಮ್ಮ ಮನೆ ಹತ್ರ ಬಂದಿರಾ, ಚೂರು ಬಿಟ್ಟು ಬತ್ತೇನಾ? ಏ ಹೆತ್ತು ತಾಯಿನ ವೃದ್ಧಾಶ್ರಮ ಕಳಿಸ್ದಿಲ್ಲ, ನೀನೊಬ್ಬ ಮಗನ ಮರೆಯ. ನೀನು ನನ್ನ ಫ್ರೆಂಡ್ ಅಂತ ಹೇಳ್ಕೊಂಬರ ಅಟ್ಕೆ ಮರೆ. ಆವತ್ತು ಒಂದು ಬಿಟ್ಟು ಬಂದು ಮಣ್ಣು ತುಂಬ ಕೆಲಸ ಮಾಡಿದೆ ಅಲ್ಲ. ಒಂದು ಮಾತಾಡ್ತೆ ಕೇಳ, ತಾಯಿ ಅಂದ್ರೆ ದೇವ್ರು, ಅವಳು ಸರಿ ಸಮ ಯಾರೂ ಇಲ್ಲ. ಅಲ್ಲ ಮರೆಯ, ಮಧ್ಯೆ ಬಪ್ಪರಿಲ್ಲ, ನಿನ್ನ ಆಸ್ತಿ ಕಂಡು ಬಪ್ಪಾರು. ನೀವು ಊರಂಗೆ ದೊಡ್ಡ ವ್ಯಕ್ತಿ ಅಪ್ಪಕ್ಕೆ, ಒಳ್ಳೆ ಹೆಸರು ಬಪ್ಪಕ್ಕೆ. ನಿಮ್ಮ ಅಮ್ಮ ಅಂಬುದನ್ನು ಮರಿಬೇಡ. ಅಪ್ಪ ಇಲ್ಲದೆ ತನ್ನ ಮಗ ತಬ್ಬಲಿ ಹಬ್ಬಕಾಗ ಅಂತೇಳಿ ಕಷ್ಟ ಬಿಟ್ಟು ಸಾಕ ನೆನಪೋಯ್ತಾನ. ನೀನೀಗ ಹೋಯ ಅಮ್ಮನ ಮನೆ ಕರ್ಕೊಂಡು ಬಾ. ಇಲ್ದಿರ ನಿಂಗೆ ಊರಂಗೆಲ್ಲ ನಾಯಿಗಿಪ್ಪು ಬೆಲೆ ಇರುವುದಿಲ್ಲ ಕಾಣ್, ನೆನ್ಪಿಟ್ಕೋ. ಅಮ್ಮ ನನ್ನ ಕ್ಷಮಿಸಮ್ಮ, ಇನ್ಯಾವತ್ತೂ ನನ್ನಿಂದ ನಿನ್ನ ದೂರ ಮಾಡೋದಿಲ್ಲ. ತನ್ನ ಕೈ ಸೋತರೂ ಮಕ್ಕಳಿಗೆ ಸೋಲು ಬರೆದ ಹಾಗೆ ಧೈರ್ಯ ತುಂಬೋಳು ತಾಯಿ. ತನ್ನಲ್ಲಿ ಎಷ್ಟೇ ಕಹಿ ನೋವುಗಳಿದ್ರು ಮಕ್ಕಳಿಗೆ ಸಿಹಿಯನ್ನೇ ಕರುಣಿಸುವ ಕರುಣಾಮಯಿ. ತನ್ನ ಬದುಕು ಬರಡಾದರೂ ಮಕ್ಕಳಿಗೆ ಹೊಸ ಉಡುಪನ್ನೇ ಕೊಡಿಸುವ ತ್ಯಾಗಮಯಿ. ಅಷ್ಟೇ ಯಾಕೆ, ಮಕ್ಕಳ ಒಳಿತಿಗಾಗಿ
ಪ್ರತಿ ಕ್ಷಣನೂ ಮಿಡಿಯುವ ಹೃದಯ ಆಕೆದು. ಕಷ್ಟಕಾಲದಲ್ಲಿ ಆಕೆಯ ಕೈ ಬಿಟ್ರೆ ಆ ದೇವರು ಕೂಡ ಮೆಚ್ಚೋದಿಲ್ಲ. ಅಮ್ಮನಿರದ ಬದುಕು ಸ್ಮಶಾನ ಇದ್ದ ಹಾಗೆ. ನಮ್ಮದೊಂದು ಚಿಕ್ಕ ಆಸೆ, ಈ ಪ್ರಪಂಚ ವೃದ್ಧಾಶ್ರಮ ಮುಕ್ತವಾಗಬೇಕು. ತಾಯಿ ತಂದೆನೇ ಎಲ್ಲರಿಗೂ ಮುಖ್ಯವಾಗಬೇಕು. ಬದುಕು ಹೀಗ್ಯಾಕೆ ಅಲ್ಲ, ಬದುಕಿರುವುದೇ ಹೀಗೆ. ನಮ್ಮವರನ್ನೇ ಕಳೆದುಕೊಳ್ಳುವಷ್ಟು ಬದಲಾಗದೇ ಇರಲಿ ಬದುಕು.